ಪುನೀತ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಪುತ್ರರಾಗಿ ಮೂರನೇ ಮಗನಾಗಿ 17 ಮಾರ್ಚ್ 1975ರಲ್ಲಿ ಹುಟ್ಟಿದರು. ಅವರು ಮೊದಲ ಹೆಸರು ಲೋಹಿತ್ ಅಶ್ವ ಅಂತ. ಏನೋ ದುರಾದೃಷ್ಟ ಆ ಹೆಸರಿಂದ ಮತ್ತೆ ಚೇಂಜ್ ಮಾಡಿದರು ಪುನೀತ್ ಅಂತ. ಅವರು ಎಲ್ಲರ ಪ್ರೀತಿ ದೋಸೆಲೆಂದೇ ಅಂತ ಹುಟ್ಟಿತ್ತು ಈ ಮಗು. ನೈಜ ಸ್ವಲ್ಪ ಸ್ಟಾರ್ ಆಗಿದ್ದರು. ಸುಮಾರು 3 ತಿಂಗಳು ಮಗುವಾಗಿದ್ದಾಗಲೇ ಪ್ರೇಮದ ಕಣಕ್ಕೆ ಚಿತ್ರದಲ್ಲಿ ಅವ್ರು ನಟನೆ ಮಾಡೋಕ್ಕೆ ಹಾಕ್ಕೊಂಡಿದ್ರು. ಅವ್ರಿಗೆ ಸಣ್ಣ ಮಗು ಇದ್ದಾಗಲೇ ತುಂಬ ಸರಳ ಸ್ವಭಾವ. ಬಡವರಿಗೆ ಅಂತಲೇ ತುಂಬ ಜನರಿಗೆ ಎಷ್ಟೋ ದಾನ ಮಾಡಿದ್ದಾರೆ ಇವರು. ಗೊತ್ತಿಲ್ಲದಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ. ಅದು ಮಾಡಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬಡವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಅಶ್ವಿನಿ ಅಂತ ಅನ್ನೋರನ್ನ ಮದುವೆ ಆಯಿತು ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. ತಂದೆ ಪ್ರೀತಿ ಪಾತ್ರನಾದ ಮಗನಾಗಿದ್ದರು. ವಿಶಿಷ್ಟ ವ್ಯಕ್ತಿತ್ವದ ಪುನೀತ್ ರಾಜ್ಕುಮಾರ್ ಅವರು ಈಗ ನೆನಪು ಮಾತ್ರ ಆಗಿದ್ದಾರೆ. ಬಡವರ ಆಧಾರಿಯಾಗಿದ್ದರು. ಯಾರಿಗೇನೇ ಕಷ್ಟ ಆದರೂ ಬಂದು ಅವ್ರನ್ನ ಇದು ಮಾಡ್ತಿದ್ರು. ಸಮಾಜ ಸೇವೆ ತುಂಬ ಜನ ಸಮಾಜ ಸೇವೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಶಕ್ತಿ ಕೇಂದ್ರ ಸ್ಥಾಪನೆ ಮಾಡಿ ಹೆಣ್ಮಕ್ಳಿಗೋಸ್ಕರನ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಒಳ್ಳೊಳ್ಳೆ ಫಿಲಮ್. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ 7-8 ವಯಸ್ಸಿನಲ್ಲಿದ್ದಾಗಲೇ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಇವರಿಗೆ ಬಾಲ್ಯದಲ್ಲಿದ್ದಾಗ ಇದು ಬೆಟ್ಟದ ಹೂ ಅಂತ ಫಿಲಮ್ನಲ್ಲಿ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ಅವ್ರ ತಾಯಿನೇ ಅದಕ್ಕೆ ನಿರ್ಮಾಪಕಿಯಾಗಿದ್ದರು. ತುಂಬ ಒಳ್ಳೆಯ ವ್ಯಕ್ತಿತ್ವ ಇವರದ್ದು. ತಂದೆ ತಕ್ಕನ ಮಗ ಆಗಿದ್ದರು. ಹಿರಿಯರು ಕಂಡಾಗ ಅವ್ರಿಗೆ ನಮಸ್ಕರಿಸೋದು ಆ ಥರದ್ದೆಲ್ಲ ಒಳ್ಳೆ ಶಿಸ್ತನ್ನು ತಂದೆಯಿಂದನೇ ಕಲ್ತಿದ್ರು. ಏನಾದರೂ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಆ ಥರ ಮಾಡ್ತಾಯಿದ್ರು ಅವರು. ತುಂಬ ಸಣ್ಣ ವಯಸ್ಸಿನಲ್ಲೇ ಅವರೆಲ್ಲ ಈ ಥರದನ್ನೆಲ್ಲ ಸಾಧನೆ ಮಾಡಿದರು. ಇದು ಬಂದು ನಮಗೆ ಇದಕ್ಕೆ ಎಲ್ಲರಿಗೆ ಪ್ರೀತಿ ಕೃತಜ್ಞತೆ ಕೊಟ್ಟಿದ್ದಾರೆ. ಕೊನೆಗೆ ಕಾಣದಂತೆ ನಮಗೆಲ್ಲ ಮಾಯವಾಗ್ಬಿಟ್ರು. ಕಾಣದಂತೆ ಅದೇ ಅವ್ರಿಗೋಸ್ಕರ ಬರೆದಿತ್ತು ನಂಗಾಯ್ತು. ಕಾಣದಂತೆ ಮಾಯವಾದನು ನಮ್ಮ ಪುನೀತ ನನಗೆ ಮಾಯಬಿಟ್ರು. ಇವರು ಕಂಡ್ರೆ ಎಂಥ ವಯಸ್ಸಾದವ್ರಿಗೂ ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ತುಂಬ ಪ್ರೀತಿ. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಬೆಳೆದಿತ್ತು ಮಗು ಇದು. ಇವ್ರು ನೋಡ್ತಿದ್ರೆ ನಮಗೆ ಕಣ್ಣೀರಲ್ಲಿ ನೀರು ಬರ್ತತೆ. ಆ ಫೋಟೋ ತೋರಿಸಿದ್ರೆ ಸಾಕು, ಅಷ್ಟು ಪ್ರೀತಿ. ದೇವ್ರಿಗೆ ಅವ್ರಿಗೆ ಕಡಿಮೆ ಕೊಟ್ಟ. ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸಮಾಜ ಸೇವೆನೆಲ್ಲ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಆಸೆ ಇದ್ದಿತ್ತು ಪ್ರಾಣಿಗಳು ಪಕ್ಷಿ ಬಗ್ಗೆ ಎಲ್ಲ, ಕಾಡಿನ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ ಇತ್ತು. ಒಂದು ಗಂಧದ ಗುಡಿ ಫಿಲಮ್ ಸಹ ಸಕ್ಕರೆಬೈಲು ಶಿವಮೊಗ್ಗ ಜಿಲ್ಲೆಗೂ ಸಹ ಬಂದಿದ್ರಲ್ಲಿ ಆನೆಗಳೆಲ್ಲ ನೋಡೋಕ್ಕೆ. ಇದು ಪ್ರಾಣಿಗಳು ಅಂದರೆ ಭಾರಿ ಇಷ್ಟ. ಅದಕ್ಕೋಸ್ಕರ ಗಂಧದ ಗುಡಿ ಅಂತ ಒಂದು ಫಿಲಮ್ ಸಹಿತ ತೆಗೆದ್ರು. ನಮ್ಮ ಪುಟ್ಟ ಕಂದ ರಾತ್ರಿ ಆಯಿತು ನನ್ನ ಪುಟ್ಟ ಕಂದಂತ ಆ ಥರ ಹಾಡು ಇನ್ನೂ ಜ್ಞಾಪಕ ಬರ್ತದೆ. ದೇವ್ರ ಅವ್ರಿಗೆ ಆಯಸ್ಸು ಕೊಡಲಿಲ್ಲ, ಒಳ್ಳೆಯ ಕಾಲ ಇಲ್ಲ ಅಂತಲ್ಲ. ಹಾಗಾಗಿ ಅದಕ್ಕೆ ಎಲ್ಲೇ ನೋಡಿದರೆ ಯಾವುದೇ ಊರಲ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗಲಿ ಏನೇ ಆದ್ರೂ ಇವ್ರ ಫೋಟೋಗಳು ಒಂದಿದಾದರೆ ಒಂದು ಮದುವೆಗಳಲ್ಲಿ ಸಹಿತ ಇವ್ರ ಫೋಟೋಗಳನ್ನು ಇಟ್ಟು ಅವರನ್ನು ಪೂಜೆ ಮಾಡ್ತಾರೆ. ಅಷ್ಟು ಅಪ್ಪನಿಗಿನ್ನ ಜಾಸ್ತಿ ಅವರು ಅಷ್ಟು ಜನಪ್ರೀತಿ ವಿಶ್ವಾಸ ಗಳಿಸಿದರು. ತಂದೆಗೆ ತಕ್ಕ ಮಗ ಆಗಿದ್ದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಅವರ ನೆನಪು ಮಾತ್ರ.
ತಂದೆ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತೆ. ತಂದೆ ಇದ್ದಲ್ಲಿಗೆ ದೇವ್ರು ಕರ್ಕೊಂಬಿಟ್ಟಿದ್ದಾನೆ.